ಹಲೋ ಗೈಸ್, ನಾನು ನಿಮ್ಮ ಕಲ್ಯಾಣ್ ಕುಮಾರ್. ಪ್ರೀವಿಯಸ್ ವಿಡಿಯೋಗಳಲ್ಲಿ ಹಂಡ್ರೆಡ್ಸ್ ಯಾವ ತರ ಮಲ್ಟಿಪ್ಲೈ ಮಾಡಿದ್ದು, ಮತ್ತೆ ಸ್ಕ್ವೇರ್ಸ್ ಯಾವ ತರ ಫೈಂಡ್ ಮಾಡಿದ್ದು, ಮತ್ತೆ ಕ್ಯೂಬ್ಸ್ ಯಾವ ತರ ಫೈಂಡ್ ಮಾಡಿದ್ದು, ಮತ್ತೆ ಫ್ರಾಕ್ಷನ್ಸ್ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಪರ್ಸೆಂಟೇಜಸ್ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಿ. ಓಕೆ, ನಿಮಗೆ ಪರ್ಸೆಂಟೇಜಸ್ ಈಸಿ ಆಗ್ಬೇಕಂದ್ರೆ ಫಸ್ಟ್ ಫ್ರಾಕ್ಷನ್ಸ್ ಗೊತ್ತಿರಬೇಕು. ಓಕೆನಾ? ಸೊ ಫ್ರಾಕ್ಷನ್ಸ್ ವಿಡಿಯೋ ನೋಡ್ದೇನೆ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರಾಕ್ಷನ್ಸ್ ಕಾನ್ಸೆಪ್ಟ್ ಫುಲ್ ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದಾದ್ಮೇಲೆ ಈ ವಿಡಿಯೋ ನೋಡಿ. ಚೆನ್ನಾಗಿ ಅರ್ಥ ಆಗುತ್ತೆ, ನೀಟಾಗಿ ಅರ್ಥ ಆಗುತ್ತೆ. ಇಲ್ಲ ಅಂತಂದ್ರೆ ಏನು ಅರ್ಥ ಆಗುತ್ತಿಲ್ಲ. ಓಕೆನಾ? ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ನಾವು ವಾಟ್ ಈಸ್ ಪರ್ಸೆಂಟೇಜ್ ಅಂತ ನೋಡೋಣ. ಅದಾದ್ಮೇಲೆ ಎಕ್ಸಾಂಪಲ್ಸ್ ನೋಡೋಣ. ಓಕೆ, ಡಿಫ್ರೆಂಟ್ ಎಕ್ಸಾಂಪಲ್ಸ್ ನೋಡೋಣ. ಓಕೆ, ಸೊ ವಾಟ್ ಈಸ್ ಪರ್ಸೆಂಟೇಜ್? ಓಕೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಮ್ ಇದೆ. ಆ ಎಕ್ಸಾಮು 600 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡಿದ್ದಾರೆ. ಓಕೆ, 600 ಮಾರ್ಕ್ಸ್ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ನೀವು 480 ಮಾರ್ಕ್ಸ್ ತಗೊಂಡಿದ್ದೀರಾ ಅನ್ಕೊಳ್ಳಿ. ಜಸ್ಟ್ ಅಸ್ಯೂಮ್ ಯು ಗಾಟ್ 480 ಮಾರ್ಕ್ಸ್. ಓಕೆ, ಈಗ ಪರ್ಸೆಂಟೇಜ್ ಅಂತಂದ್ರೆ ಸೊ ಪರ್ಸೆಂಟ್. ಸೊ ಸೆಂಟ್ ಅಂತಂದ್ರೆ ಸೆಂಚುರಿ ಅಲ್ವಾ? ಸೆಂಟ್ ಅಂತಂದ್ರೆ ಸೆಂಚುರಿ ಅಲ್ವಾ? 100 ಅಲ್ವಾ? 100 ಈಗ ನೋಡಿ, ಇಲ್ಲಿ 600ಗೆ 480 ತಗೊಂಡಿದ್ದೀರಾ ಅಲ್ವಾ? ಅದೇ ತರ ಇನ್ ಕೇಸ್ ಅವನು 100 ಮಾರ್ಕ್ಸ್ಗೆ ಎಕ್ಸಾಮ್ ನ ಕಂಡಕ್ಟ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ತಾ ಇದ್ದೀರಿ ಅನ್ನೋದೇ ಪರ್ಸೆಂಟೇಜ್. ಅರ್ಥ ಆಗ್ತಿದೆಯಾ? ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಅವನು 600 ಮಾರ್ಕ್ಸ್ಗೆ ಎಕ್ಸಾಮು ಕಂಡಕ್ಟ್ ಮಾಡಿದ್ದಾನೆ. ನೀವು ಇದರಲ್ಲಿ 480 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ ಅಲ್ವಾ? ಅದೇ ತರ ಅವನು 100 ಮಾರ್ಕ್ಸ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ನೀವು ಎಷ್ಟು ಸ್ಕೋರ್ ಮಾಡ್ತಾ ಇದ್ರಿ ಅನ್ನೋದೇ ಪರ್ಸೆಂಟೇಜ್. ಅರ್ಥ ಆಯ್ತು ಅನ್ಕೊಂತೀನಿ. ಈಗ ನೋಡಿ, ಇಲ್ಲಿ ಇದಕ್ಕೆ ಪರ್ಸೆಂಟೇಜ್ ಫೈಂಡ್ ಮಾಡೋದು ನಿಮಗೆ ಗೊತ್ತಿರುತ್ತೆ. ಇಂಟು 100 ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಕೊಳ್ಳೋದು. ಓಕೆ, ಇನ್ನು ಈಸಿಯೆಸ್ಟ್ ವೇ ಅಲ್ಲಿ ಅಂದ್ರೆ ಪೆನ್ನು ಪೇಪರ್ ಏನು ಇಲ್ದರೆ ಬಾಯಲ್ಲಿ ಹಂಗೆ ಕ್ಯಾಲ್ಕುಲೇಟ್ ಮಾಡೋದು. ಟೈಮ್ ಸೇವ್ ಮಾಡ್ಬೇಕಂದ್ರೆ ಎಕ್ಸಾಮ್ ಅಲ್ಲಿ ಅದನ್ನ ಮೇನ್ ನಾವು ಥಿಂಕ್ ಮಾಡಬೇಕು. ಎಕ್ಸಾಮ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಆಗುತ್ತೋ ಅಷ್ಟು ಟೈಮ್ನ ಸೇವ್ ಮಾಡ್ಬೇಕು ನಾವು ಅಲ್ವಾ? ಸೊ ಒಂದು ಕ್ವಶನ್ ಅಲ್ಲಿ ನಾವು ಒಂದು 10 ಸೆಕೆಂಡ್ ಸೇವ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 120 ಕ್ವಶನ್ಸ್ ಅಲ್ಲಿ ಆಲ್ಮೋಸ್ಟ್ 12 ನಿಮಿಷ 13 ನಿಮಿಷ ಸೇವ್ ಮಾಡಿದ್ರು ಅಲ್ವಾ? ಸೊ ಎಷ್ಟು ಯೂಸ್ ಆಗುತ್ತೆ? 12-13 ನಿಮಿಷ ಅಂತಂದ್ರೆ ಇನ್ನೂ ಒಂದು 4-5 ಕ್ವಶನ್ ಎಕ್ಸ್ಟ್ರಾ ಮಾಡ್ಬೇಕು ನಾವು. ಸೊ ಅದಕ್ಕೆ ಸ್ಪೀಡ್ ಆಗಿ ಕ್ಯಾಲ್ಕುಲೇಟ್ ಮಾಡೋದನ್ನ ಫಸ್ಟ್ ಕಲಿಬೇಕು. ಓಕೆ, ಸೊ ಈಗ ನೋಡಿ 480 ಮಾರ್ಕ್ಸ್ಗೆ 480 ಮಾರ್ಕ್ಸ್ ತೆಗೆದಿದ್ದೀರಾ. 600ಗೆ 480 ಮಾರ್ಕ್ಸ್ ತೆಗೆದಿದ್ದೀರಾ. ಈಗ ನೋಡಿ, ಇಲ್ಲಿ ಇದಕ್ಕೆ ಪರ್ಸೆಂಟೇಜ್ ಯಾವ ತರ ಫೈಂಡ್ ಮಾಡೋದು ನೋಡಿ. ಸೊ ಪೆನ್ ಪೇಪರ್ ಇಲ್ಲದೆ ಇಲ್ಲಿ ನೋಡಿ, ಇಲ್ಲಿ 480 ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ 600 ಅಲ್ಲಿ ಹಾಫ್ ಎಷ್ಟು? 240/300 ಅಲ್ವಾ? 240/300. ಸೊ 240/300 ಅಲ್ಲಿ ಹಾಫ್ ಎಷ್ಟಾಗುತ್ತೆ? 120 ಡಿವೈಡೆಡ್ ಬೈ 150 ಅಲ್ವಾ? ಸೊ 120 ಡಿವೈಡೆಡ್ ಬೈ 150ನ 1/3 ಮಾಡಿದ್ರೆ ಸೊ 40/50 ಬರುತ್ತೆ, 1/3. ಓಕೆ, ಈಗ ನೋಡಿ, ಇಲ್ಲಿ 50ಗೆ 40 ಆದ್ರೆ 100ಗೆ 80 ಆಗುತ್ತೆ. 50ಗೆ 40 ಆದ್ರೆ 100ಗೆ 80 ಆಗುತ್ತೆ. ಅಂದ್ರೆ 80%. ಇದೆಷ್ಟಾಗುತ್ತೆ? 80%. ಅರ್ಥ ಆಯ್ತು ಅನ್ಕೊಂತೀನಿ. ಪರ್ಸೆಂಟೇಜ್ ಅಂತಂದ್ರೆ ಏನು ಅಂತ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕೆಲವು ಅಂದ್ರೆ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ಸ್ ಡಿಫ್ರೆಂಟ್ ಆಗಿ ಯಾವ ತರ ಕ್ವಶನ್ಸ್ ಕೇಳ್ಬೋದು ಅಂತ ನೋಡೋಣ. ಓಕೆನಾ? ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಈಗ ಕೆಲವು ಎಕ್ಸಾಂಪಲ್ಸ್ ನೋಡೋಣ. ಫಾರ್ ಎಕ್ಸಾಂಪಲ್ 27.27% ಆಫ್ ಓಕೆ 1221. ಓಕೆ, 27.27% ಆಫ್ 1221. ಇದನ್ನ ನೋಡಿ, ಇಲ್ಲಿ ನಾರ್ಮಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಅಲ್ವಾ? ಇನ್ ಕೇಸ್ ಯಾವ್ದಾದ್ರು ಎಕ್ಸಾಂಪಲ್ ಕೊಟ್ಟಿದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಇದನ್ನ ನಾವು ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿದ್ರೆ ಈಸಿಯಾಗಿ ವಿತಿನ್ 10 to 15 ಸೆಕೆಂಡ್ಸ್ ಅಲ್ಲಿ ಮಾಡ್ಬೋದು. ಸೊ ಅಷ್ಟು ತಗೊಳ್ಳೋದಿಲ್ಲ. ಆಕ್ಚುಲಿ ಇದು ಪೆನ್ ಪೇಪರ್ ಇಲ್ದೇನೆ ಮಾಡ್ಬೋದು. ಓಕೆ, ಬಟ್ ನಿಮ್ಗೆ ಅರ್ಥ ಆಗ್ಬೇಕಂತ ಬರೀತಾ ಇದ್ದೀನಿ ಬೋರ್ಡ್ ಮೇಲೆ ಅಷ್ಟೇ. ಓಕೆ, ಸೊ ನಿಮಗೆ 27.27% ಇದನ್ನ ಫ್ರಾಕ್ಷನ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ನಾನು ಅದಕ್ಕೆ ಹೇಳಿದ್ದು
ಈ ವಿಡಿಯೋ ನೋಡೋಕೆ ಮುಂಚೆ ಫ್ರಾಕ್ಷನ್ ವಿಡಿಯೋ ಮಾಡಿದ್ದೀನಿ. ಫ್ರಾಕ್ಷನ್ಸ್ ಯಾವ ತರ ಅನ್ನೋದು, ಸೊ ಪರ್ಸೆಂಟೇಜ್ ಯಾವ ತರ ಫ್ರಾಕ್ಷನ್ಸ್ ಕನ್ವರ್ಟ್ ಮಾಡೋದು, ಫ್ರಾಕ್ಷನ್ಸ್ ಯಾವ ತರ ಪರ್ಸೆಂಟೇಜ್ ಕನ್ವರ್ಟ್ ಮಾಡೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನ ನೋಡಿ ಈ ವಿಡಿಯೋ ವಾಚ್ ಮಾಡಬೇಕು. ಓಕೆ, ಸೊ 27 ಅಂತಂದ್ರೆ ನನಗೆ 9 ಟೇಬಲ್ ನೆನಪಾಗುತ್ತೆ ಅಲ್ವಾ. 9 3s 27, 9 3s 27. ನೋಡಿ ಪರ್ಸೆಂಟೇಜ್ ನ ನಾನು ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ಕೊಂತಾ ಇದ್ದೀನಿ. 9 3s 27. ಸೊ ಇಲ್ಲಿ 9 ಟೇಬಲ್ ಇದೆ, ಡಿನಾಮಿನೇಟರ್ 11 ಬರುತ್ತೆ. ಓಕೆ, ಸೊ ಆಫ್ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ 1221. ಓಕೆ, 11 1s 11 ಮತ್ತೆ 11 1s ಮತ್ತೆ 11 1s 3 into 111 333. ಎಷ್ಟು ಈಸಿಯಾಗಿ ವರ್ಕ್ ಮಾಡ್ಬೇಕಲ್ಲ ನೋಡಿ. ಫ್ರಾಕ್ಷನ್ಸ್ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು, ಅದಕ್ಕೆ ಹೇಳೋದು. ಓಕೆನಾ, ಲೆಟ್ಸ್ ಒನ್ ಮೋರ್ ಎಕ್ಸಾಂಪಲ್. 33.33% ಆಫ್ 999. ಓಕೆ, ಈಗ ನಾರ್ಮಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಸಖತ್ ಟೈಮ್ ತಗೊಳ್ಬೇಕು, ತುಂಬಾ ಟೈಮ್ ತಗೊಳುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ಸಖತ್ ಟೈಮ್ ತಗೊಳುತ್ತೆ. ಅದೇ ಇದನ್ನ ನಾವು ಫ್ರಾಕ್ಷನ್ಸ್ಗೆ ಕನ್ವರ್ಟ್ ಮಾಡಿಕೊಟ್ರೆ ಈಸಿಯಾಗಿ ಮಾಡ್ಬೋದು ಅಲ್ವಾ. ನೋಡಿ, ಸೊ 33 ಅಂತಂದ್ರೆ ನನಗೆ 11 ಟೇಬಲ್ ನೆನಪಾಗುತ್ತೆ, ಕರೆಕ್ಟ್ ಅಲ್ವಾ. 11 3s 33. ಅದೇ ಇಲ್ಲಿ 11 ಟೇಬಲ್ ಇದ್ರೆ ಡಿನಾಮಿನೇಟರ್ 9 ಬರುತ್ತೆ. ಓಕೆ, ಇಂಟು 999. 9 1s 9 1s 9 1s 9 1s 333. ಓಕೆ, ಈ ತರ. ಮತ್ತೆ 14.28% ಆಫ್ 1400. ಓಕೆ, ಇದನ್ನು ಮಾಡ್ಬೇಕಾದ್ರೆ ನಾರ್ಮಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸಖತ್ ಟೈಮ್ ತಗೊಳುತ್ತೆ. ಓಕೆ, ಇದೇ ನಾವು ಪರ್ಸೆಂಟೇಜಸ್ ನ ಫ್ರಾಕ್ಷನ್ಸ್ ಗೆ ಕನ್ವರ್ಟ್ ಮಾಡಿಕೊಟ್ರೆ ವಿತಿನ್ ಸೆಕೆಂಡ್ಸ್ ಅಲ್ಲಿ ಮಾಡ್ಬೋದು, ನಾವು ಟೈಮ್ ನ ಸೇವ್ ಮಾಡೋದು. ಓಕೆ, ನೋಡಿ ಇಲ್ಲಿ ಈಗ 14.28. ಓಕೆ, ನಾನೊಂದು ನಂಬರ್ ಕೋಡ್ ನ ಕೊಟ್ಟಿದ್ದೆ ಫ್ರಾಕ್ಷನ್ಸ್ ಕಾನ್ಸೆಪ್ಟ್ ಮಾಡುವಾಗ, ನೋಡಿಲ್ಲ ಅಂದ್ರೆ ಇನ್ನೊಂದ್ಸಲ ವಾಚ್ ಮಾಡಿ. 142857 ಅಂತ. ಓಕೆ, 142857 ಅಂತಂದ್ರೆ ನೋಡಿ ಇಲ್ಲಿ 14 1s ಅಲ್ವಾ, 1/7. ಓಕೆ, 14.28 ನ 1/7 ಅಂತ ಬರ್ಕೋಬಹುದು. ಸೊ ಪ್ಲೀಸ್ ಅರ್ಥ ಆಗಿಲ್ಲ ಅಂತಂದ್ರೆ ಫ್ರಾಕ್ಷನ್ಸ್ ಕಾನ್ಸೆಪ್ಟ್ ವಿಡಿಯೋನ ಒಂದ್ಸಲ ವಾಚ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಅದಾದ್ಮೇಲೆ ಈ ವಿಡಿಯೋನ ನೋಡಿ, ಇಲ್ಲಾಂದ್ರೆ ಏನು ಅರ್ಥ ಆಗಿಲ್ಲ. ಸೊ 14.28 ನ 1/7 ಅಂತ ಬರ್ಕೋಬಹುದು, ಇಂಟು 1400. 7 1s 7 2s 0 0. Our answer is 200. Okay, let's see one more example. 55.55% of 450. ಓಕೆ, ನೋಡಿ ಇಲ್ಲಿ. ಸೊ 55.55% ಅನ್ನೋದು ನನಗೆ ಯಾವ ಟೇಬಲ್ ನೆನಪಾಗುತ್ತೆ? 11 ಟೇಬಲ್ ಅಲ್ವಾ. 11 5s 55. ಸೊ 11 5s 55 ಅಂದ್ರೆ 11 ಟೇಬಲ್ ನೆನಪಾಗ್ತಿದೆ ಅಂತಂದ್ರೆ ನಮಗೆ ಡಿನಾಮಿನೇಟರ್ಲಿ 9 ಬರ್ಕೋಬೇಕು. ಓಕೆ, ಪರ್ಸೆಂಟೇಜ್ ನ ನಾನು ಫ್ರಾಕ್ಷನ್ಸ್ ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಇಂಟು 450. 9 1s 9 5s ಅಲ್ವಾ. 5 5s 25. 250 is our answer. I hope ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಎಕ್ಸಾಂಪಲ್. 22% of 50. 22% of 50. ಸೊ 22% ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ 22% of 50 ಅಂದ್ರೂ ಒಂದೇ, 50% of 22 ಅಂದ್ರೂ ಒಂದೇ. ಅಂದ್ರೆ ಪರ್ಸೆಂಟೇಜಸ್ ಕಾನ್ಸೆಪ್ಟ್ ಅಲ್ಲಿ A% of B ಅಂದ್ರೂ ಒಂದೇ, B% of A ಅಂದ್ರೂ ಒಂದೇ. ಓಕೆನಾ. ಸೊ ಸೀಕ್ವೆನ್ಸ್ ಇಲ್ಲಿ ಮ್ಯಾಟರ್ ಆಗುತ್ತಿಲ್ಲ, ನೆನ್ಪಿಟ್ಕೊಳ್ಳಿ ಈ ಪಾಯಿಂಟ್. ಪರ್ಸೆಂಟೇಜಸ್ ಕಾನ್ಸೆಪ್ಟ್ ಅಲ್ಲಿ ಸೀಕ್ವೆನ್ಸ್ ಆಗಲಿ ಟರ್ಮಿನಾಲಜಿ ಆಗಲಿ ಮ್ಯಾಟರ್ ಆಗೋದಿಲ್ಲ. ಓಕೆನಾ. ಸೊ ಸ್ಯಾಲರಿ ಆಗಲಿ ಪ್ರೈಸ್ ಆಗ್ಬೋದು, ಓಕೆ, ಇವೆಲ್ಲ ಮ್ಯಾಟರ್ ಆಗೋದಿಲ್ಲ. ಓಕೆ, ನೋಡಿ ಇಲ್ಲಿ 22% of 50 ನಮಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಮಾಡೋದು. ಬಟ್ ರಿವರ್ಸ್ ಮಾಡಿದೆ 50% of 22
11 ವಿತಿನ್ 2 seconds ಅಲ್ಲಿ ಬರಿಬೋದು ಅಲ್ವಾ. ಅಂದ್ರೆ A% ಆಫ್ ಬಿ ಅಂದ್ರೂ ಒಂದೇ, B% ಆಫ್ ಎ ಅಂದ್ರೂ ಒಂದೇ. ಅಂದ್ರೆ ಇಲ್ಲಿ ಸೀಕ್ವೆನ್ಸ್ ಮ್ಯಾಟರ್ ಆಗೋದಿಲ್ಲ. ಓಕೆನಾ, ಟರ್ಮಿನಾಲಜೀಸ್ ಮ್ಯಾಟರ್ ಆಗೋದೇ ಇಲ್ಲ. ಪರ್ಸೆಂಟೇಜ್ ಕಾನ್ಸೆಪ್ಟ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಸೀಕ್ವೆನ್ಸ್ ಮ್ಯಾಟರ್ ಆಗೋದಿಲ್ಲ ಮತ್ತೆ ಟರ್ಮಿನಾಲಜೀಸ್ ಮ್ಯಾಟರ್ ಆಗೋದಿಲ್ಲ. ಓಕೆನಾ, ಇದು ಅರ್ಥ ಆಯ್ತು ಅನ್ಕೊಂತೀನಿ. ನೋಡಿ ಇಲ್ಲಿ ಇದು ಕಷ್ಟ ಆದಾಗ ರಿವರ್ಸ್ ಮಾಡಿ ಆನ್ಸರ್ ಮಾಡ್ಬೋದು. ಅಂದ್ರೆ ನಿಮ್ಗೆ ಯಾವ್ದು ಫಾಸ್ಟ್ ಆಗಿ ಆನ್ಸರ್ ಮಾಡೋಕ್ಕಾಗುತ್ತೋ, ಯಾವ ತರ ಫಾಸ್ಟ್ ಆಗಿ ಆನ್ಸರ್ ಮಾಡೋಕ್ಕಾಗುತ್ತೋ ಆ ತರ ಮಾಡ್ಬೇಕು. ಓಕೆನಾ, ಕ್ವಶನ್ಸ್ಗೆ ಆನ್ಸರ್ ಯಾವ ತರ ಮಾಡ್ಬೇಕು, ನಿಮ್ಗೆ ಅಂದ್ರೆ ಯಾವ ವೇ ಅಲ್ಲಿ ಫಾಸ್ಟ್ ಆಗಿ ಆನ್ಸರ್ ಮಾಡೋಕ್ಕಾಗುತ್ತೋ ಆ ವೇ ಅಲ್ಲಿ ನಾವು ಥಿಂಕ್ ಮಾಡಿ ಆನ್ಸರ್ ಮಾಡ್ಬೇಕು, ಟಿಕ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ತಿಳ್ಕೊಂಡಿರ್ಬೇಕು. ಫಾರ್ ಎಕ್ಸಾಂಪಲ್ 5370. ಓಕೆ, ನೋಡಿ ಇಲ್ಲಿ 1% ಅಂದ್ರೆ, ನೋಡಿ ಇಲ್ಲಿ 1% ಅಂತಂದ್ರೆ ಇಲ್ಲಿ ಓಕೆ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಟ್ಕೋಬೇಕು. ಓಕೆನಾ, ಇದು 1%. 1% ಆಫ್ 5370 ಎಷ್ಟಪ್ಪ ಅಂತಂದ್ರೆ 53.70. ನೆನ್ಪಿಟ್ಕೊಳ್ಳಿ, 1% ಅಂದ್ರೆ 2 ನಂಬರ್ಸ್ ಬಿಟ್ಟು ಪಾಯಿಂಟ್ ಇಟ್ಕೋಬೇಕು. ಓಕೆ, 10% ಅಂತಂದ್ರೆ ನೋಡಿ ಇಲ್ಲಿ 10% ಆಫ್ 5370 ಅಂತಂದ್ರೆ 1 ಡಿಜಿಟ್ ಬಿಟ್ಟು ಪಾಯಿಂಟ್ ಇಟ್ಕೋಬೇಕು. ನೆನ್ಪಿಟ್ಕೊಳ್ಳಿ, 1% ಅಂತಂದ್ರೆ 2 ಯೂನಿಟ್ ಡಿಜಿಟ್ ನ ಬಿಟ್ಟು ಪಾಯಿಂಟ್ ಇಟ್ಕೋಬೇಕು. 10% ಅಂತಂದ್ರೆ 1 ಯೂನಿಟ್ ಡಿಜಿಟ್ ಬಿಟ್ಟು ಪಾಯಿಂಟ್ ಇಟ್ಕೋಬೇಕು. ಇದು ನಮ್ಮ ಆನ್ಸರ್ ಆಗಿದೆ. ನೋಡಿ 5370 10% ಆಫ್ 5370 ಎಷ್ಟಪ್ಪ ಅಂತಂದ್ರೆ 537. ಓಕೆ, ಸೊ 1% ಆಫ್ 5370 ಎಷ್ಟಪ್ಪ ಅಂತಂದ್ರೆ 53.70. 10% ಆಫ್ 5370 ಎಷ್ಟಪ್ಪ ಅಂತಂದ್ರೆ 537. ಸೊ ಅರ್ಥ ಇದೆ ಅನ್ಕೊಂಡ್ರೆ. ಮತ್ತೆ 50%. ಸೊ 50% ನೋಡಿ 50% ಆಫ್ 250 ಅನ್ಕೊಳ್ಳಿ. ಓಕೆ, 50% ಆಫ್ 250 ಎಷ್ಟು 50%, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಇದನ್ನೇನು ಹೇಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ 50% ಅಂತಂದ್ರೆ ಇದರಲ್ಲಿ ಎಷ್ಟಾಗುತ್ತೆ 125 ಅಲ್ಲ. ಸೊ ನಮಗೆ 1% ಮತ್ತೆ 10% 25%, ಸಾರಿ 50% ಗೊತ್ತಿರಬೇಕು. ಓಕೆನಾ, 1% 10% 50% ಗೊತ್ತಿದ್ರೆ ನಮಗೆ ಆಲ್ಮೋಸ್ಟ್ ಪರ್ಸೆಂಟೇಜಸ್ ಕಾನ್ಸೆಪ್ಟ್ ಅಲ್ಲಿ ಈ ತರ ಕ್ವಶನ್ಸ್ ಕೊಟ್ಟಾಗ ಅಥವಾ ಬೇರೆ ತರ ಕ್ವಶನ್ಸ್ ಕೊಟ್ಟಾಗ ತುಂಬಾ ಈಸಿಯಾಗಿ ಫಾಸ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದು 1% 10% 50%. ಓಕೆ, ಸೊ ಒಂದು ಗೊತ್ತೇ ಇನ್ನೊಂದು ಗೊತ್ತಾಗತ್ತೆ, ಅದು ನೆಕ್ಸ್ಟ್ ಎಕ್ಸಾಂಪಲ್ಸ್ ಅಲ್ಲಿ ನೋಡೋಣ. ಓಕೆ, ಸೊ ಪರ್ಸೆಂಟೇಜಸ್ಗೆ ಕೆಲವು ಎಕ್ಸಾಂಪಲ್ಸ್ ನೋಡೋಣ. ಈ ಎಕ್ಸಾಂಪಲ್ಸ್ ನ ಸಾಲ್ವ್ ಮಾಡೋಣ. ಈ ಎಕ್ಸಾಂಪಲ್ಸ್ ನ ಸಾಲ್ವ್ ಮಾಡಬೇಕಾದ್ರೆ ನಮಗೆ 1% ಅಂದ್ರೆ ಎಷ್ಟು, 10% ಅಂದ್ರೆ ಎಷ್ಟು, ಮತ್ತೆ 50% ಅಂದ್ರೆ ಎಷ್ಟು ಅಂತ ಗೊತ್ತಿರಬೇಕು. ಸೊ ಫಾರ್ ಎಕ್ಸಾಂಪಲ್ 1% ಆಫ್ 100 ಅಂತಂದ್ರೆ 1 ಅಲ್ವಾ. ಸೊ 10% ಆಫ್ 100 ಅಂತಂದ್ರೆ 10 ಗೊತ್ತಾಗ್ತಿದೆ. 10% ಅಂತಂದ್ರೆ 1 ಡಿಜಿಟ್ ಬಿಟ್ಟು ಪಾಯಿಂಟ್ ಇಟ್ಕೋಬೇಕು. 1% ಅಂತಂದ್ರೆ 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇಟ್ಕೋಬೇಕು. ಓಕೆ, 50% ಅಂತಂದ್ರೆ 50% ಆಫ್ 100 ಅಂತಂದ್ರೆ 100 ಅಲ್ಲಿ ಆಫ್. ಓಕೆ, 50% ಆಫ್ 100 ಅಂತಂದ್ರೆ 100 ಅಲ್ಲಿ ಆಫ್ 50. ಓಕೆ, ಇದು ನೆನಪಿರ್ಬೇಕು. ಇದು ನೆನಪಿದ್ರೆ ಸೊ ಆಲ್ಮೋಸ್ಟ್ ಇದೆಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ನೋಡಿ ಇಲ್ಲಿ. ಸೊ ಇದೆಲ್ಲ ಆಕ್ಚುಲಿ ಕ್ಯಾಲ್ಕುಲೇಟೇ ಮಾಡಕ್ ಹೋಗ್ಬೋದು. ಓಕೆ, ಸೊ ಈಗ ನೋಡಿ ಇಲ್ಲಿ 25% ಆಫ್ 200. ಓಕೆ, ಇನ್ ಕೇಸ್ ನಿಮಗೆ ನೋಡಿ ಇಲ್ಲಿ 25% ಆಫ್ 200 ಇದು ನಿಮಗೆ ಮಾಡೋದಕ್ಕೆ ಕಷ್ಟ ಆಗ್ತದೆ. ಸೊ ಕ್ಯಾನ್ಸಲ್ ಮಾಡೋದೆಲ್ಲ ಕಷ್ಟ ಆಗ್ತದೆ. ನೋಡಿ ಇಲ್ಲಿ 25% ಆಫ್ 200 ಇದನ್ನ ನಾವು ನೋಡಿ ಯಾವ ತರ ಮಾಡ್ಬೋದು ಅಂದ್ರೆ 200% ಆಫ್ 25 ಮಾಡ್ಬೋದಾ. ಸೊ 100% ಆಫ್ 25 ಅಂತಂದ್ರೆ 25, 200% ಆಫ್ 25 ಅಂತಂದ್ರೆ ಡಬಲ್ 50. ಸೊ ಇದಕ್ಕೆ ಎಷ್ಟು ಆನ್ಸರ್ 50. ಓಕೆ, ಈಸಿಯೆಸ್ಟ್ ವೇ ಅಲ್ಲಿ ಮಾಡಬಹುದು. ನಿಮಗೆ ಈ ವೇ ಕಷ್ಟ ಅನ್ಸಿದ್ರೆ ಇನ್ನೊಂದು ವೇ ಅಲ್ಲಿ ಮಾಡಿ. ಓಕೆನಾ, ನೆಕ್ಸ್ಟ್ ಕ್ವಶನ್ 15% ಆಫ್ 80 ಇದನ್ನ ರಿವರ್ಸ್ ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ. ಓಕೆನಾ, ಸೊ ಈಗ ಡೈರೆಕ್ಟ್ ಆಗಿ ಮಾಡೋಣ. ಇಲ್ಲ ಅಂತಂದ್ರೆ ನಮಗೆ ನೋಡಿ ಇಲ್ಲಿ ಇನ್ನೂ ಈಸಿಯಾಗಿ ಮಾಡ್ಬೋದು. 10 ಪ್ಲಸ್ 5%, 10% ಪ್ಲಸ್ 5% ಮಾಡ್ಕೊಳ್ಳಿ. ಸೊ 10%
ಪ್ಲಸ್ 5%. ಓಕೆ, ನೋಡಿ ಇಲ್ಲಿ 10% ಆಫ್ 8 ಎಷ್ಟು, ಸಾರಿ 10% ಆಫ್ 8 ಎಷ್ಟು, 8. ಓಕೆ, 8. ಓಕೆ, 5% ಆಫ್ 80 ಅಂತಂದ್ರೆ 8 and half 4, 12. ನೋಡಿ ಇಲ್ಲಿ ನಮಗೆ 10% ಗೊತ್ತಿದ್ರೆ 5% ಬರುತ್ತೆ, 5% ಗೊತ್ತಿದ್ರೆ 10% ಬರುತ್ತೆ. ಓಕೆನಾ? ಸೊ 4% ಗೊತ್ತಿದ್ರೆ 8% ಮಾಡಬಹುದು, 8% ಗೊತ್ತಿದ್ರೆ 4% ಬರುತ್ತೆ. ಓಕೆ, ನೋಡಿ ಒಂದಕ್ಕೊಂದು ಲಿಂಕ್ ಯಾವ ತರ ಇದೆ ಅಂತ. ಸೊ ನೆಕ್ಸ್ಟ್ ಕ್ವಶನ್, 40% ಆಫ್ 150. ನೋಡಿ ಇಲ್ಲಿ 40% ಆಫ್ 150, ಇದನ್ನ ರಿವರ್ಸ್ ಮಾಡ್ಕೊಳ್ಳಿ, ಇನ್ನು ಡೆಡ್ ಈಸಿ ಆಗುತ್ತೆ. ನೋಡಿ ಇಲ್ಲಿ ಹೇಗೆ ಮಾಡ್ಬೋದು, ನೋಡಿ ಇಲ್ಲಿ 100% ಪ್ಲಸ್ 50% ಆಫ್ 40. ಸೊ 100% ಆಫ್ 40 ಎಷ್ಟು, 40. 50% ಆಫ್ 40 ಎಷ್ಟು, 20. ಆನ್ಸರ್ ಇಸ್ 60. ನೋಡಿದ್ರೆ ಎಷ್ಟು ಈಸಿ ಆಯಿತು. ನೆಕ್ಸ್ಟ್ ಕ್ವಶನ್, 12% ಆಫ್ 250. ಓಕೆ, ಫಸ್ಟು 10% ಮಾಡ್ಕೊಳ್ಳೋಣ. 10% ಪ್ಲಸ್ 2%. ಓಕೆ, ನೋಡಿ ಇಲ್ಲಿ 10% ಆಫ್ 250 ಅಂತಂದರೆ 25 ಅಲ್ವಾ, ಇಲ್ಲಿ ಪಾಯಿಂಟ್ ಇಟ್ಕೋಬೇಕು. ಸೊ 10% ಅಂತಂದರೆ 1 ಡಿಜಿಟ್ ಬಿಟ್ಟು ಪಾಯಿಂಟ್ ಇಟ್ಕೋಬೇಕು. ಓಕೆ, ಸೊ 25 ಪ್ಲಸ್ ಇಲ್ಲಿ ನೋಡಿ ಇಲ್ಲಿ 2% ಗೊತ್ತಿಲ್ಲ, ಬಟ್ 1% ಗೊತ್ತಲ್ವ ನಿಮಗೆ. ಸೊ 1% ಅಂತಂದರೆ ಇಲ್ಲಿ ಪಾಯಿಂಟ್ ಇಟ್ಕೋಬೇಕು, 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇಟ್ಕೋಬೇಕು. ಅಂದರೆ 1% 2.5 ಆದರೆ 2% ಎಷ್ಟು, 5. ಕರೆಕ್ಟ್ ಅಲ್ವಾ? ಸೊ 1% 2.5 ಪ್ಲಸ್ 2.5 5 ಆಗುತ್ತೆ. ಸೊ ಅವರ್ ಆನ್ಸರ್ ಇಸ್ 30. ಓಕೆ, ನೆಕ್ಸ್ಟ್ ಕ್ವಶನ್, 60% ಆಫ್ 90. ಓಕೆ, 60% ಆಫ್ 90. ಸೊ 60%ನ 1/10 ಅಂತ ಬರ್ಕೋಬೋದು ಅಲ್ವಾ? ಸೊ ಇದು ತುಂಬ ಈಸಿ. ಸೊ 60%ನ 6/10 ಅಂತ ಬರ್ಕೋಬೋದು ಇಂಟು 90, 54 ಅಲ್ವಾ? ನೆಕ್ಸ್ಟ್ ಕ್ವಶನ್, 18% ಆಫ್ 400. ಓಕೆ, ನೋಡಿ ಇಲ್ಲಿ 18% ಆಫ್ 400 ಮಾಡೋದು ತುಂಬ ಕಷ್ಟ. ಓಕೆ, 4 ಟೈಮ್ಸ್ ಆಫ್ 18 ಮಾಡ್ಕೊಬಿಟ್ರೆ ಮುಗ್ದಾಗುತ್ತೆ. ಡೆಡ್ ಈಸಿ ಅಲ್ವಾ? ಸೊ ಸುಮ್ಮನೆ 18% ಆಫ್ 400 18/100 ಹಾಕೊಂಡು 0 ಕ್ಯಾನ್ಸಲ್ ಮಾಡ್ಬೋದು. 4 ಟೈಮ್ಸ್ ಆಫ್ 18 ಎಷ್ಟಾಗುತ್ತೆ, 72 ಆಗುತ್ತೆ ಅಲ್ವಾ? ಸೊ 72 ಈಸ್ ಅವರ್ ಆನ್ಸರ್. ನೆಕ್ಸ್ಟ್ 5% ಆಫ್ 600. ನಮಗೆ 10% ಗೊತ್ತು ಅಲ್ವಾ? 10% ಅಂತಂದರೆ ಎಷ್ಟು, 60. ಕರೆಕ್ಟ್ ಅಲ್ವಾ? 10% ಅಂತಂದರೆ 60, 5% ಅಂದರೆ ಅದರಲ್ಲಿ ಆಫ್ 30. ಅಷ್ಟ ಮುಗೀತು. ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ಅಲ್ವಾ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ, 5% ಆಫ್ 600 ಅಂತಂದರೆ ಸೊ ನಮಗೆ 10% ಗೊತ್ತು. 10% ಅಂತಂದರೆ ಸೊ 1 ಡಿಜಿಟ್ ಬಿಟ್ಟು ಪಾಯಿಂಟ್ ಇಟ್ಕೋಬೇಕಲ್ವಾ, 60 ಆಗುತ್ತೆ 10% ಅಂತಂದರೆ ಅಲ್ವಾ? ಸೊ 10% 60 ಆದರೆ 5% ಅದರಲ್ಲಿ ಆಫ್ 30. ಗೊತ್ತಾಯ್ತಾ? ನೆಕ್ಸ್ಟು 20% ಆಫ್ 450. ಸೊ 20%ನ ನಾವು 2/10 ಅಂತ ಬರ್ಕೋಬೋದು, ಏನೋ ಈಸಿ. 450 0 ಕ್ಯಾನ್ಸಲ್, 90. ಓಕೆ ಓಕೆ ಇನ್ನು ಎಕ್ಸಾಮಲ್ಲಿ ಬೇರೆ ಥರ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತಂದ್ರೆ ನೋಡೋಣ 1 by 1. ಓಕೆ, ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಈಗ ನೋಡಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾನೆ ಅಂತ. 25% of 1600. Okay, 5% of this is ಎಷ್ಟು ಅಂತ. ಓಕೆ, ವೆರಿ ಸಿಂಪಲ್. ನೋಡಿ ಇಲ್ಲಿ 25% ಆಫ್ 1600. ಓಕೆ, ನೋಡಿ ಇಲ್ಲಿ 5% ಆಫ್ 25% ಆಫ್ 1600 ಈಸ್ ಎಷ್ಟು ಅಂತ ನೋಡೋಣ. ನೋಡಿ ಇಲ್ಲಿ ಫಸ್ಟ್ ಬ್ರಾಕೆಟ್ ಅಲ್ಲಿ ಇರೋದು ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆನಾ? ಸೊ ನೋಡಿ ಇಲ್ಲಿ ಪೆನ್ ಪೇಪರ್ ಏನು ಯೂಸ್ ಮಾಡ್ಬಿಡಿ. ಸೊ 25% ಆಫ್ 1600 ನಮಗೆ 50% ಬೇಕು. 50% ಎಷ್ಟು ಇದರಲ್ಲಿ 800 ಅಲ್ವಾ? ಸೊ 800 ಅಲ್ಲಿ ಆಫ್ 25% ಅಲ್ವಾ, 400.
ಸೊ ಇದಕ್ಕೆ ಎಷ್ಟು ಆನ್ಸರ್ ಬರುತ್ತೆ? 400 ಬರುತ್ತೆ. ಓಕೆ, ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. 25% ಆಫ್ 1600. ಸೊ ನಮಗೆ 50% ಬೇಕು. 50% 1600 ಅಲ್ಲಿ ಹಾಫ್ ಎಷ್ಟು? 800 ಅಲ್ವಾ? 800 ಅಲ್ಲಿ ಹಾಫ್ ಎಷ್ಟು? 400. ಅದೇ ಇಲ್ಲಿ ಬರ್ತಿರುತ್ತೆ. ಓಕೆ, ಈಗ ನೋಡಿ ಇಲ್ಲಿ 5% ಆಫ್ 400 ಫೈನಟ್ ಮಾಡಬೇಕು. ಓಕೆ, ನಮಗೆ 10% ಬೇಕು. 10% ಅಂದರೆ 40, ಅದರಲ್ಲಿ ಹಾಫ್ ಅಂದರೆ 20. ಸೊ ಅವರ್ ಆನ್ಸರ್ ಇಸ್ 20. ಈ ಥರ. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್, ಸೊ ಹೌ ಮಚ್ ಇಸ್, ಕ್ವಶನ್ ನೋಡಿ ಯಾವ ಥರ ಇದೆ ಅಂತ. ಹೌ ಮಚ್ ಈಸ್ 80% ಆಫ್ 40 greater than 4/5 of 25. ಅಂದ್ರೆ ಕ್ವಶನ್ ನೋಡಿ ಇಲ್ಲಿ ವೆರಿ ಸಿಂಪಲ್, ಸಖತ್ತಾಗಿದೆ ಕ್ವಶನ್. ಹೌ ಮಚ್ ಈಸ್ 80% ಆಫ್ 40 ಗ್ರೇಟರ್ ದ್ಯಾನ್ 4/5 ಆಫ್ 25. ಓಕೆ, ನೋಡಿ ಇಲ್ಲಿ ಅಂದ್ರೆ ಕ್ವಶನ್ ಇದರ ಅರ್ಥ ಏನಪ್ಪ ಅಂದ್ರೆ, ಇದು 80% ಆಫ್ 40 4/5 ಆಫ್ 25 ಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಅರ್ಥ. ಓಕೆನಾ? ಸೊ ಈಗ ನೋಡೋಣ, ಫಸ್ಟ್ ಇದು ಫೈಂಡ್ ಔಟ್ ಮಾಡೋಣ, ಇದು ಎಷ್ಟು ಅಂತ. ಸೊ 80% ಆಫ್ 40. ಓಕೆ, ಈಗ ನೋಡಿ ಇಲ್ಲಿ ಪೆನ್ ಪೇಪರ್ ಏನು ಯೂಸ್ ಮಾಡಬೇಡಿ, ಹಂಗೇನು ಮಾಡ್ಬೋದು, ಬಟ್ ನಿಮ್ಗೆ ಅರ್ಥ ಆಗ್ಬೇಕಂತ ಬರೀತೀನಿ. ಓಕೆನಾ? ಸೊ 80% ಆಫ್ 40 ನನಗೆ ನೋಡಿಲಿ ಫಸ್ಟ್ 10% ಮಾಡ್ಕೊಳ್ಳಿ. 10% ಅಂತಂದರೆ 4 ಆಗುತ್ತೆ, 20% ಅಂದರೆ 8 ಆಗುತ್ತೆ. ಓಕೆನಾ? 40ಯಲ್ಲಿ 8 ತೆಗೆದಾಕಿದ್ರೆ 32. ಓಕೆ, ಸೊ ಅಂದರೆ ಇದಕ್ಕೆ ಆನ್ಸರ್ ಎಷ್ಟು? 32 ಆಗುತ್ತೆ. ಓಕೆ, 32 ಆಗುತ್ತೆ. ಇದಕ್ಕೆ ಇದು ಫೈಂಡ್ ಔಟ್ ಮಾಡಬೇಕು. 4/5 ಇಂಟು 25. ಸೊ 5 1 5 5 20. ಓಕೆ, ಈಗ ಇದಕ್ಕೆ ಎಷ್ಟು ಆನ್ಸರ್ ಬರುತ್ತಿದೆ? 20 ಬರ್ತಿದೆ. ಸೊ 4/5 ಆಫ್ 25 ಅಂತ ಆಫ್ ಅಂತಂದರೆ ಮಲ್ಟಿಪ್ಲಿಕೇಶನ್ ಅಲ್ವಾ? 4/5 ಇಂಟು 25. 5 1 5 5 25, 4 5 20. ಓಕೆ, ಈಗ ಇದು ಇದಕ್ಕಿಂತ ಎಷ್ಟು ಜಾಸ್ತಿ ಇದೆ? 12. ವೆರಿ ಸಿಂಪಲ್, 32 ಮೈನಸ್ 20, 12 ಅಲ್ವಾ? ಅಷ್ಟೇ. ತುಂಬ ಕ್ವಶನ್ ಲೆಂತಿ ಇದ್ರೆ ಆನ್ಸರ್ ತುಂಬ ಶಾರ್ಟ್ ಆಗಿರುತ್ತೆ. ಓಕೆನಾ? ಸೊ ಈ ಥರ ಮಾಡಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಥರ ಯಾವ ಥರ ಕ್ವಶನ್ಸ್ ಇದೆ ಅಂತ ಡಿಸ್ಕಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ವಿ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.